ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಜಿತ್ ರೂಮ್ನೆಲ್ಲ ನೋಡಿದಾಗ ಅಯ್ಯಯ್ಯೋ ಏನಿದು ಭೂಮಿ, ಇಷ್ಟೆಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ, ಮೋಸ್ಟ್ಲಿ ನಮ್ಮಿಬ್ಬರು ಫಸ್ಟ್ ನೈಟ್ ನಡೀಲಿ ಅಂತ ಮಾಡಿರ್ತಾರೆ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಅದನ್ನೆಲ್ಲ ತೆಗಿತಿರೋ ಇಲ್ವೋ ಅಂತ ಹೇಳ್ತಾರೆ. ಭೂಮಿ ನೋಡು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಪಾಪ, ಇದನ್ನೆಲ್ಲ ಹೇಗೆ ತೆಗಿಯೋದು ಭೂಮಿ, ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ, ಇದನ್ನು ತೆಗಿಯೋಕ್ಕೆ ಮನಸ್ಸಿಲ್ಲ ನೋಡು, ಹಾರ್ಟ್ ಶೇಪ್ ಏನು, ಹೂವು ಏನು, ಇಷ್ಟು ಚೆನ್ನಾಗಿರೋದನ್ನು ಹೇಗೆ ಹಾಳು ಮಾಡೋದು ಭೂಮಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ನಿಮ್ಮ ನಾಟಕ ನನಗೆ ಬೇಡ ಅಂತ ಹೇಳ್ತಾರೆ. ಅಲ್ಲ ಭೂಮಿ ಸಾಕು ಬೊಚ್ಚು, ಅಲ್ಲ ಏನು ಹೇಳ್ತಾ ಇದೆಯಾ ನೀನು, ಅಷ್ಟಕ್ಕೂ ಇದು ತೆಗೆದ್ರು ಒಂದೇ ತೆಗೆದಿದ್ರು ಒಂದೇ, ಇಲ್ಲಿ ಏನೂ ನಡೆಯಲ್ಲ ಬಿಡು, ನಿದ್ದ ಬಗ್ಗೆ ಏನೂ ನಡೆಯಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ತಾನೇ ನಿನಗೆ, ಗೊತ್ತಿದ್ದು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಹೊರಗಿನವರಿಗೆ ನಮ್ಮಿಬ್ಬರ ಮಧ್ಯೆ ಏನಾದರೂ ಆಗಿರ್ಬೋದು ಅಂತ ಅನ್ಕೊತಾರೆ, ಆದರೆ ನಮ್ಮಿಬ್ಬರಿಗೆ ಆ ವಿಷಯ ಗೊತ್ತಲ್ವಾ, ಗೊತ್ತಿದ್ದು ಈ ಥರ ಡವ್ ಯಾಕೆ ಮಾಡ್ತೀಯ ನೀನು ಅಂತ ಹೇಳ್ತಾರೆ. ಆಗ ಸಾಹೇಬ್ರೆ ಬೇಡ ನೋಡಿ ಅಂತ ಭೂಮಿ ಕೋಪ ಮಾಡ್ಕೊತಾರೆ. ಈ ಬೆಡ್ ಮೇಲೆ ಆ ಹಾರ್ಟ್ ಸಿಂಬಲ್ ನೋಡ್ತಾ ಇದ್ದಾರೆ, ನನಗೆ ಇಲ್ಲೇ ವಾಮಿಟ್ ಬಂದಾಗಿದೆ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಏನೋ ವಾಮಿಟ್ ಬಂದಾಗಿದೆಯಾ, ಹೋಗು ಮೊದಲು ಹೋಗು ಇಲ್ಲಿಂದ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಇದನ್ನೆಲ್ಲ ಕಿತಾಪತಿ ನೀವೇ ಮಾಡಿರ್ತೀರಾ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಭೂಮಿ ಹೇಳ್ತಾರೆ. ಏಯ್ ಮೆಂಟಲ್, ಇದನ್ನೆಲ್ಲ ನಾನು ಯಾಕೆ ಮಾಡ್ತೀನಿ, ಅಷ್ಟಕ್ಕೂ ನನಗೇನು ತಲೆ ಕೆಟ್ಟಿದೆ ಇದನ್ನು ಮಾಡೋಕ್ಕೆ, ತುಂಬ ಮುದ್ದಾಗಿದೆ ಅಂತ ಹೇಳಿದೆ ಅಷ್ಟೇ, ತೆಗಿಬಾರ್ದು ಅಂತ ಹೇಳಿದೆ, ಅದಕ್ಕೆ ನೀನು ಯಾಕೆ ಇಷ್ಟೊಂದು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ, ನೋಡು ನಿಂಗೆ ಇದು ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು, ಆದರೆ ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ, ಯಾಕಂದರೆ ಇದು ಮಾಡಿದವರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಎಷ್ಟು ಕಷ್ಟಪಟ್ಟು ಈ ಹೂವಿನ ಅಲಂಕಾರ ಮಾಡಿರ್ತಾರೆ, ಆದರೆ ನಿನಗೆ ಬಾಯಲ್ಲಿ ಇದು ನೋಡೋಕ್ಕೆ ಹಾಗಿದೆ ಹೀಗಿದೆ ಅಂತ ಹೇಳ್ಬೋದು, ಆದರೆ ಅದು ಮನಸ್ಸಿಂದ ಮಾಡಿರ್ತಾರೆ ಅಂತ ಹೇಳ್ತಾರೆ. ಏನು ಸಾಹೇಬ್ರೆ ಇದನ್ನೆಲ್ಲ ನೀವು ಹೇಳ್ತಾ ಇದ್ದೀರಾ, ಹಾಗಾದರೆ ಇದೆಲ್ಲ ಕೆಲಸ ನಿಮ್ಮದೇನಾ ಅಂತ ಭೂಮಿ ಕೇಳ್ತಾ ಇರ್ತಾರೆ. ಏಯ್ ಭೂಮಿ ಇಷ್ಟಕ್ಕೂ ನನಗೇನು ತಡೆ ಕೆಟ್ಟಿದೆಯಾ ಈ ರೀತಿ ಮಾಡೋಕ್ಕೆ ಅಂತ ಅಜಿತ್ ಹೇಳ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಇದನ್ನು ಮೊದಲು ತೆಗೆದುಬಿಡಿ ಅಂತ ಭೂಮಿ ಕೂಗಾಡ್ತಾ ಇರ್ತಾರೆ. ಇಬ್ಬರು ಕೂಡ ವಾದ ವಿವಾದ ಮಾಡ್ಕೊತಾ ಇರ್ತಾರೆ. ನನಗೆ ಗೊತ್ತು ಕಣೆ, ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಈ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಹಿಂಗೆಲ್ಲ ಬಂದಿದ್ಯಾ ಅಂದರೆ ಈ ಬೆಡ್ಡಿನ ಅಲಂಕಾರನೂ ಕೂಡ ನೀನೇ ಮಾಡಿರ್ತೀಯ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಬೇಡ ನೋಡಿ ಅಂತ ಕೋಪ ಮಾಡ್ಕೊತಾರೆ. ಭೂಮಿ ನಾನು ಯಾಕೆ ಮಾಡಲಿ ಸಾಹೇಬ್ರೆ ಅಂತ ಹೇಳ್ತಾರೆ. ಆಗ ಭೂಮಿ ಹತ್ರನೇ ಅಜಿತ್ ಬರ್ತಾರೆ. ಅಜಿತ್ ಬಂದ್ಬಿಟ್ಟು ಭೂಮಿ ಕೆನ್ನೆ ಹಿಡ್ಕೊತಾರೆ. ಭೂಮಿ ನಿಜವಾಗ್ಲೂ ನೀನು ಹೇಳ್ತಾ ಇದ್ದೀನಿ, ನೀನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಬೇಡ ಭೂಮಿ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಭೂಮಿ, ನೀನು ಒಂದು ವೇಳೆ ಹೋದರೆ ನಾನು ಒಂಟಿ ಆಗಿಬಿಡ್ತೀನಿ, ನನ್ನ ಅಮ್ಮಗೆ ಏನಂತ ಉತ್ತರ ಕೊಡಲಿ, ನೀನು ಯಾವಾಗಲೂ ನನ್ನ ಜೊತೆ ಇದ್ದರೆ ನಾನು ತುಂಬ ಖುಷಿಯಾಗಿರ್ತೀನಿ ಭೂಮಿ ನಾನು ಬಿಟ್ಟು ಹೋಗಲ್ಲ ಭೂಮಿ ನೀನು ಅಂತ ಅಜಿತ್ ಹೇಳ್ತಾ ಇದ್ರೆ, ಈ ಕಡೆ ಭೂಮಿ ಸಾಹೇಬ್ರೆ ನಿಜವಾಗ್ಲೂ ಸಾಹೇಬ್ರೆ ನಿಮ್ಮಂಥ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸಾಹೇಬ್ರೆ, ಆವತ್ತೇನೋ ಆಗಬಾರ್ದು ಆಗೋಯ್ತು, ಆದರೆ ಈಗ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಾ ಇದ್ರೆ, ಈ ಕಡೆ ಅಜಿತ್ ಕೂಡ ಭೂಮಿ ಥ್ಯಾಂಕ್ ಯು ಸೋ ಮಚ್ ಭೂಮಿ, ಹಾಗಾದರೆ ನೀನು ಈ ಮನೆ ಬಿಟ್ಟು ಹೋಗಲ್ಲ, ನನ್ನ ಜೊತೆನೇ ಇರ್ತೀಯಲ್ವ, ನೀನು ಶಾಶ್ವತವಾಗಿ ನನ್ನ ಜೊತೆನೇ ಇರ್ತೀಯಲ್ವ ಭೂಮಿ ಅಂತ ಅಜಿತ್ ಕೇಳ್ತಾರೆ. ಆಗ ಭೂಮಿ ಹೌದು ಸಾಹೇಬ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ ಸಾಹೇಬ್ರೆ ನಾನು ಅಂತ ಭೂಮಿ ಹೇಳ್ತಾ ಇದ್ರೆ, ಅಜಿತ್ ಭೂಮಿ ಕೆನ್ನೆನ ಹಿಡ್ಕೊತಾರೆ. ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣನ್ನು ನೋಡ್ತಾ ಇರ್ತಾರೆ. ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣನ್ನು ನೋಡ್ತಾ ಬೆರ್ತೋಗಿರ್ತಾರೆ. ಆಗ ಅಜಿತ್ ಭೂಮಿನ ಹತ್ರ ಕರ್ಕೊಂಡು ಭೂಮಿನ ಹತ್ರನೇ ಹೋಗ್ತಾರೆ. ಆಗ ಭೂಮಿ ಕೆನ್ನೆಗೆ ಅಜಿತ್ ಮುತ್ತು ಕೊಡ್ತಾರೆ. ಆಗ ಭೂಮಿ ಅಜಿತ್ನ ಗಟ್ಟಿಯಾಗಿ ತಪ್ಕೊತಾರೆ. ಆಗ ಅಯ್ಯಯ್ಯಯ್ಯಯ್ಯೋ ಏನೇನು ನಡೀತಾ ಇದೆ ಅಂತ ಹೇಳಿ ಸತ್ಯನ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಪಲ್ಲವಿ ಅಕ್ಕ ಕೊನೆಗೂ ನಾವು ಅಂದ್ಕೊಂಡ ಹಾಗೇನು ಅಲ್ಲಿ ನಡೀತಾ ಇರ್ಬೋದಾ, ನಾವು ಯೋಚನೆ ಮಾಡಿದ ಹಾಗೆ ಅಲ್ಲೂ ಅಜಿತ್ ಮತ್ತು ಭೂಮಿ ನಡ್ಕೊತಾ ಇರ್ಬೋದಾ ಅಂತ ಇಲ್ಲಿ ಸತ್ಯನ ಹೇಳ್ತಾ ಇರ್ತಾರೆ. ನನಗೂ ಗೊತ್ತಿಲ್ಲ ಸತ್ಯನ ಅಂತ ಪಲ್ಲವಿ ಹೇಳ್ತಾ ಇರ್ತಾರೆ. ಅಯ್ಯೋ ನಾನು ಅಂದ್ಕೊಂಡ ಹಾಗೆ ಅಲ್ಲಿ ಅದೇ ರೀತಿ ನಡೀತಾ ಇದ್ರೆ ಅಜಿತ್ ಭೂಮಿ ಸಂಸಾರ ಶುರುವಾಗುತ್ತೆ. ಇಬ್ಬರು ಕೂಡ ಒಂದಾಗ್ತಾರೆ. ಆಮೇಲೆ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗಲ್ಲ ಅಂತ ಸತ್ಯಣ್ಣ ಅಂದ್ಕೊಂಡು ನಗ್ತಾ ಇರ್ತಾರೆ. ಸತ್ಯಣ್ಣನ ಕನಸು ನನಸಾಗಿಲ್ಲ. ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ವಾದ ವಿವಾದ ಮಾಡ್ಕೊತಾ ಇರ್ತಾರೆ. ಆಗ ಭೂಮಿ ನಿಜ ಹೇಳು ಭೂಮಿ, ನೀ ನಾಳೆ ನಮ್ಮ ಊರು ಬಿಟ್ಟು ಹೋಗ್ತಾ ಇದೆಯಾ, ತುಂಬ ಬೇಜಾರಾಗ್ತಾ ಇದೆ ಭೂಮಿ, ನೀನು ಹೇಗೆ ಹೋಗ್ತೀಯೋ, ನೀನು ಬಿಟ್ಟು ನನಗಂತೂ ನಿಜವಾಗ್ಲೂ ಇರೋಕ್ಕಾಗಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಸಾಹೇಬ್ರೆ ಏನು ಮಾಡೋದು, ಹೋಗಲೇಬೇಕಲ್ವಾ ಅಂತ ಹೇಳ್ತಾರೆ. ಭೂಮಿ ನೀನು ಹೋದ್ಮೇಲೆ ಮತ್ತೆ ಬರ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿನ್ನ ನೆನಪು ಮಾತ್ರ ಈ ಮನೆಯಲ್ಲಿ ಹಾಗೆ ಉಳಿಯುತ್ತೆ ಭೂಮಿ, ತುಂಬ ಕಷ್ಟ ಆಗುತ್ತೆ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಅಜಿತನ್ನು ನೋಡ್ತಾ ಸಾಹೇಬ್ರೆ
ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಹೇಬ್ರೆ, ನಾನು ಯಾವತ್ತಿದ್ರೂ ಈ ಅಜಿತ್ ನಾರಾಯಣ್ ಹೆಂಡತಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯಾರನ್ನೂ ಕೂಡ ಮದುವೆನೂ ಆಗಲ್ಲ, ಏನೂ ಇಲ್ಲ, ಹಾಗೆ ಇದ್ಬಿಡ್ತೀನಿ ಅಷ್ಟೇ ಅಂತ ಭೂಮಿ ಹೇಳ್ತಾರೆ. ಅದನ್ನೇ ಕೇಳಿಸಿಕೊಂಡು ಅಜಿತ್ ಅವರು, ಭೂಮಿ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಹೌದು ಸಾಹೇಬ್ರೆ, ನಮ್ಮ ಕಾಂಟ್ರಾಕ್ಟ್ ಮದುವೆ ಮುಗಿದ್ರ ಮೇಲೆ ಇನ್ಮೇಲೆ ನೀವು ಅಂದ್ಕೊಂಡ ಹಾಗೆ ಈ ಭೂಮಿ ಯಾವತ್ತೂ ಬದಲಾಗಲ್ಲ, ಭೂಮಿ ಮನಸ್ಸು ಕೂಡ ಬದಲಾಗಲ್ಲ ಸಾಹೇಬ್ರೆ, ನಾನು ಅಂದ್ಕೊಂಡಿದ್ದೇ ಆಗುತ್ತೆ ಅಂತ ಭೂಮಿ ಹೇಳ್ತಾರೆ. ಆಗ ಭೂಮಿ ಬೇಜಾರಲ್ಲಿರೋದನ್ನು ನೋಡಿ ಅಜಿತ್ಗೂ ಕೂಡ ತುಂಬಾ ನೋವಾಗ್ತಾ ಇರುತ್ತೆ. ಇಬ್ಬರು ಕೂಡ ಮಲ್ಕೊತಾರೆ. ಆದರೆ ಅಜಿತ್ಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಮಾರನೇ ದಿನ ಬೆಳಿಗ್ಗೆನೆ ಭೂಮಿ ಹೊರಡಬೇಕು ಅಂತ ಬಟ್ಟೆನೆಲ್ಲ ಲಗೇಜನ್ನು ಪ್ಯಾಕ್ ಮಾಡ್ತಾ ಇರ್ತಾರೆ. ಈ ಕಡೆ ಶಾರದಾ ಅಜಿತ್ ಹತ್ರ ಒಂದು ಮಾತನ್ನು ಹೇಳ್ತಾರೆ. ಅದನ್ನೇ ಕೇಳಿಸಿಕೊಂಡ ಅಜಿತ್ ಅವರು ತುಂಬಾ ಶಾಕ್ ಆಗ್ತಾರೆ. ಕೊನೆಗೂ ಭೂಮಿ ಇಲ್ಲೇ ಉಳಿಯುವ ಹಾಗೆ ಕೂಡ ಶಾರದನಿಂದನೇ ಆಗುತ್ತೆ. ಅದು ಏನು ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.